ಬೆಂಗಳೂರು ಹೊಂಬೇಗೌಡ ನಗರದಲ್ಲಿರುವ ಎಆರ್ಸಿ ಕ್ಯಾನ್ಸರ್ ಆಸ್ಪತ್ರೆಯು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕ್ಯಾನ್ಸರ್ ಭೀತಿಯಿಂದ ಹೊರಬನ್ನಿ ಎಂಬ ವೈಯಕ್ತೀಕರಿಸಿದ ಕ್ಯಾನ್ಸರ್ ತಪಾಸಣಾ ಉಪಕ್ರಮಕ್ಕೆ ಚಾಲನೆ ನೀಡಿದೆ. ಇದರ ಭಾಗವಾಗಿ 40 ವರ್ಷ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರಿಗಾಗಿ ಒಂದೇ ಸೂರಿನಡಿ ವಿವಿಧ ತಪಾಸಣೆಗಳನ್ನು ನಡೆಸಲಾಗುವುದು ಎಂದು ಎಆರ್ಸಿ ಕ್ಯಾನ್ಸರ್ ಆಸ್ಪತ್ರೆಯ ಸಹ ಸಂಸ್ಥಾಪಕ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಡಾ ಶ್ರೀಹರಿ ಆರ್ ಶಾಪುರ್ ಶನಿವಾರ ಹೇಳಿದ್ದಾರೆ. 40 ವರ್ಷ ಮೇಲ್ಪಟ್ಟ ಮಹಿಳೆಯರು ಮತ್ತು ಪುರುಷರಿಗಾಗಿ ಕ್ಯಾನ್ಸರ್ ತಡೆಗಟ್ಟುವಿಕೆ ಕುರಿತು ಸಮಾಲೋಚನೆ, ವೈದ್ಯಕೀಯ ಮೌಲ್ಯಮಾಪನ, ಜೀವನ ಶೈಲಿ ಮತ್ತು ಕ್ಯಾನ್ಸರ್ ಅಪಾಯದ ಮೌಲ್ಯಮಾಪನ, ಪ್ರಯೋಗಾಲಯ ಪರೀಕ್ಷೆಗಳು, ಪ್ಯಾಪ್ ಸ್ಮಿಯರ್, ಕ್ಲಿನಿಕಲ್ ಸ್ತನ ಪರೀಕ್ಷೆ ಹಾಗೂ ವಯಸ್ಸಿಗೆ ಅನುಗುಣವಾದ ಸ್ತನದ ಇಮೇಜಿಂಗ್ ಪರೀಕ್ಷೆಗಳನ್ನು ನಡೆಸಲಾಗುವುದು. ವೈದ್ಯಕೀಯ ಮೌಲ್ಯಮಾಪನ, ಪ್ರಯೋಗಾಲಯ ಪರೀಕ್ಷೆಗಳು, ಇಮೇಜಿಂಗ್ ಪರೀಕ್ಷೆಗಳು, ಕ್ಯಾನ್ಸರ್ಗೆ ಸಂಬಂಧಿಸಿದ ನಿರ್ದಿಷ್ಟ ತಪಾಸಣೆಗಳು, ಟ್ಯೂಮರ್ ಮಾರ್ಕರ್ಗಳು, ವೈಯಕ್ತೀಕರಿಸಿದ ಕ್ಯಾನ್ಸರ್ ಅಪಾಯದ ಮೌಲ್ಯಮಾಪನ ಹಾಗೂ ಆನುವಂಶಿಕ ಸಮಾಲೋಚನೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಕ್ಯಾನ್ಸರ್ನ ಲಕ್ಷಣಗಳು ಕಾಣಿಸಿಕೊಂಡ ನಂತರ ಜಾಗೃತಿ ಮೂಡಿಸಿಕೊಳ್ಳುವ ಬದಲಿಗೆ ವೈಯಕ್ತಿಕ ಅಪಾಯಗಳನ್ನು ಮುಂಚಿತವಾಗಿಯೇ ಅರ್ಥಮಾಡಿಕೊಳ್ಳುವುದು, ಕುಟುಂಬದ ಕ್ಯಾನ್ಸರ್ ಸಂಬಂಧಿತ ಇತಿಹಾಸವನ್ನು ತಿಳಿದುಕೊಳ್ಳುವುದು ಹಾಗೂ ಸೂಕ್ತ ವೈದ್ಯಕೀಯ ಸಲಹೆಯೊಂದಿಗೆ ಅಗತ್ಯ ತಪಾಸಣೆಗಳನ್ನು ಮಾಡಿಸಿಕೊಳ್ಳುವುದು ಇದರಲ್ಲಿ ಸೇರಿರುತ್ತದೆ. ಕುಟುಂಬದಲ್ಲಿ ಕ್ಯಾನ್ಸರ್ನ ವೈದ್ಯಕೀಯ ಇತಿಹಾಸವಿರುವುದು ಭಯಕ್ಕೆ ಕಾರಣವಾಗಬಾರದು, ಬದಲಾಗಿ ಜಾಗೃತಿಗೆ ಕಾರಣವಾಗಬೇಕು ಎಂದು ಅವರು ತಿಳಿಸಿದ್ದಾರೆ. Freedom from fear of cancer. It is an initiative where we are releasing some screening programs and tests and packages where ಎಲ್ಲಿ ಯಾವಾಗಾರು ಈಗ ಪೇಷಂಟ್ಗೆ ಅಥವಾ ಅವ್ರ ಫ್ಯಾಮ್ಲೀಸ್ಗೆ ಕ್ಯಾನ್ಸರ್ ಬರೋದು ಡೌಟು ಚಾನ್ಸಸ್ ಇದ್ದರೆ ಆ ಟೆಸ್ಟ್ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಕ್ಲಾರಿಟಿ ಸಿಗುತ್ತೆ. ವಾಟ್ ಆರ್ ದಿ ಚಾನ್ಸಸ್, ಏನು ಪ್ರಿಕಾಷನ್ಸ್ ತೊಗೋಬೇಕು, ಆರ್ ಅರ್ಲಿ ಡಿಟೆಕ್ಷನ್. ಸೊ ನಾವೇನಕ್ಕೆ ಇದು ಸ್ಟಾರ್ಟ್ ಮಾಡಿದ್ದು ಅಂದರೆ ವಿ ಗಾಟ್ ಎ ಲಾಟ್ ಆಫ್ ಕ್ವೇರೀಸ್. ಅದು ತುಂಬ ಡೌಟ್ಸು ನಮ್ಮ ಪೇಷಂಟ್ಸು ಅವ್ರ ಫ್ಯಾಮ್ಲೀಸ್, ಎಸ್ಪೆಷಲಿ ಇಟ್ ವಾಸ್ ಸಮಥಿಂಗ್ ವಿಟ್ ಹ್ಯಾಪನ್ಡ್ ಇನ್ ದ ಫ್ಯಾಮ್ಲಿ. ನನ್ನ ಸಿಸ್ಟರೇ ಕೇಳಿದ್ರು, ಬಿಕಾಸ್ ಮೈ ಮದರ್ ಹ್ಯಾಡ್ ಬ್ರೆಸ್ಟ್ ಕ್ಯಾನ್ಸರ್. So what are the tests we should do, how regularly we should do. So ಅವ್ರಿಗೆ ಒಂದು ಪ್ಯಾಕೇಜ್ ಮಾಡಿ ಇನಿಷಿಯಲಿ ವಿಚ್ ವೇರ್ ಸಮ್ ಜೆನೆಟಿಕ್ ಟೆಸ್ಟಿಂಗು ಮಾಡಿ ಎಷ್ಟು ಚಾನ್ಸಸ್ ಇರುತ್ತೆ ಅವ್ರ ಕ್ಯಾನ್ಸರ್ ಬರೋಕ್ಕೆ ಅಂತ. ನೆಕ್ಸ್ಟ್ ಇಯರ್ಲಿ ಆ್ಯನ್ಯುವಲ್ ಚೆಕಪ್ ಏನು ಮಾಡಬೇಕು ಆಫ್ಟರ್ ದಿ ಏಜ್ ಆಫ್ 40. ಅದಕ್ಕೆ ನಾವು ಸಮ್ ಪ್ಯಾಕೇಜಸ್ ಮಾಡಿದ್ವಿ. ಸ್ಪೆಸಿಫಿಕ್ಕಾಗಿ ಜನರಲ್ ಸ್ಕ್ರೀನಿಂಗ್, ಕ್ಯಾನ್ಸರ್ ಸ್ಕ್ರೀನಿಂಗು ಪ್ಯಾಕೇಜಸ್ ಮಾಡಿದ್ದೀವಿ. ನಾನು ಡಾಕ್ಟರ್ ದಿನೇಶ್ ಅಂತ, ಮೋಸ್ಟ್ ಆಫ್ ಯು ಎಲ್ಲರಿಗೂ ಗೊತ್ತಿರೋಂಗೆ ನಾನು ಕ್ಯಾನ್ಸರ್ ಸರ್ಜನ್ನು. ಸೊ ನಾವು ನಮಗೆ ಪೇಷಂಟ್ಸು ಬಂದಾಗ ಎಸ್ಪೆಷಲಿ ರೀಸೆಂಟಾಗೆ ನನ್ನ ಫ್ರೆಂಡ್ ಹೂಸ್ ಎ ಫಿಸಿಷಿಯನ್, ಸೊ ಅವನ ಫ್ರೆಂಡ್ಸು, ಅವನ ರಿಲೇಟಿವ್ಸು, ಬೇರೆಯವ್ರನ್ನೆಲ್ಲ ನನಗೆ ತುಂಬ ಪೇಷಂಟ್ಸ್ ಕಳಿಸ್ತಾ ಇರ್ತಾನೆ, ಕ್ಯಾನ್ಸರ್ ಪೇಷಂಟ್ಸ್ನ. ಸೊ ಇತ್ತೀಚೆಗೆ ನಾವು ಹಾಸ್ಪಿಟಲ್ ಓಪನ್ ಮಾಡಿ ಸ್ವಲ್ಪ ದಿನ ಆದರೂ ಕೂಡ ಒಂದು 5-6 ಜನ ಕಳಿಸಿದ್ದಾನೆ, ಅವ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಸೇರಿ. ಸೊ ಈ ಹಿಮ್ಸೆಲ್ಫ್ ಈಸ್ ಗೆಟಿಂಗ್ ಸ್ಕೇರ್ಡ್. ಭಯ ಅವನಿಗೆ, ಏನು ಇಷ್ಟೊಂದು ಕ್ಯಾನ್ಸರ್ದು ಒಂದೊಂದು ಫ್ಯಾಮಿಲಿ ಒಬ್ಬರು ಆ ಥರ ಆಗ್ತಾಯಿದೆ. ಸೊ ನಮಗೆ ಭಯ ಆಗ್ತಿದೆ ಆ್ಯಸ್ ಎ ಡಾಕ್ಟರ್ ಅಂತ. ಈ ಥರ ಇದ್ದಾಗ ಎಲ್ರಿಗೂ ಆ್ಯಸ್ ಎ ಡಾಕ್ಟ್ರೇ ಭಯ ಬಿದ್ದಾಗ ಬೇರೆ ಜನರಲ್ ಪಾಪ್ಯುಲೇಷನ್ ಸ್ವಲ್ಪ ಭಯ ಇರೋದು ಸ್ವಲ್ಪ ಸಾಮಾನ್ಯನೇ. ಆರ್ ಮೇ ಬಿ ಡಾಕ್ಟ್ರಾಗಿ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀವಿ ಅನ್ಸುತ್ತೆ ನಾವು, ಎರಡೂ ಇರ್ಬೋದು. ಹಾಗಾಗಿ ಏನಾದರೂ ಒಂದು ಸ್ಕ್ರೀನಿಂಗ್ ಪ್ಯಾಕೇಜಸ್ ಮಾಡಬೇಕು ವೇರ್ ಎಲ್ಲ ಇಡೀ ಫ್ಯಾಮಿಲಿಗೆ ರೊಟೀನಾಗೆ ಬ್ಲಡ್ ಟೆಸ್ಟು ಹೇಗೆ ಮಾಡ್ತೀವಿ ಅದೇ ಥರ ಬೇರೆ ಜೆನೆಟಿಕ್ ಟೆಸ್ಟಿಂಗ್ ಇರ್ಬೋದು, ಇಲ್ಲ ಇಯರ್ಲಿ ಒನ್ಸ್ ಮಾಡೋ ಅಂತ ಕಾಮನ್ ಕ್ಯಾನ್ಸರ್ಸ್ಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಟ್ಟರೆ ಅದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಈ ಇನಿಷಿಯೇಟಿವ್ ಮಾಡಿದ್ದೀವಿ ವೇರ್ ಆನ್ ಇಂಡಿಪೆಂಡೆನ್ಸ್ ಡೇ ವಿ ವಾಂಟ್ ಟು ಸಿ ದಟ್ ಪೀಪಲ್ ಡೋಂಟ್ ಗೆಟ್ ದಟ್ ಫಿಯರ್ ಆಫ್ ಕ್ಯಾನ್ಸರ್. ಸೊ ದಟ್ ಇದು ಯಾವಾಗಲೂ ಅನ್ಸುತ್ತೆ ನಮಗೆ, ಕ್ಯಾನ್ಸರ್ ಪೇಷಂಟ್ ಬಂದ ಮೇಲೆ ನಾವು ಅದಕ್ಕೆ ಬರೋ ಟ್ರೀಟ್ಮೆಂಟ್ ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀರಾ, ಓಕೆ ಪರವಾಗಿಲ್ಲ ಬೇಗ ಬಂದಿರೋ, ಅದಕ್ಕೆ ಟ್ರೀಟ್ಮೆಂಟ್ ಇದು ಅಂತ ಹೇಳೋದಕ್ಕಿಂತ ಮುಂಚೆ ವಿ ವಾಂಟ್ ಟು ಎಜುಕೇಟ್ ಪೀಪಲ್ ಸೇಯಿಂಗ್ ದಟ್ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸು ಇಲ್ಲ ಈ ಬ್ಲಡ್ ಟೆಸ್ಟಲ್ಲಿ ಸ್ವಲ್ಪ ಮುಂಚೆನೇ ಗೊತ್ತಾದರೆ ಕ್ಯಾನ್ಸರ್ ಬರ್ಬೋದು ಅಂತ. ಸೊ ತುಂಬ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯ. ವೇರ್ ಅರ್ಲಿ ಸ್ಟೇಜ್ ಇದ್ದಾಗ ಬಹಳ ಸಣ್ಣ ಟ್ರೀಟ್ಮೆಂಟ್ ಇವಾಗ ಎಲ್ಲ ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ನಿಮ್ಗೆ ಗೊತ್ತಿರ್ಬೋದು, ಪೇಷಂಟ್ ಕ್ಯೂರ್ ಆಗಬೇಕು ಅಂದರೆ ಕೀಮೋಥೆರಪಿ, ಸರ್ಜರಿ ಆ್ಯಂಡ್ ರೇಡಿಯೋಥೆರಪಿ 3 ಬೇಕು. ಒಂದೊಂದ್ಸಲಿ ಕೀಮೋಥೆರಪಿ ಬದಲು ಇಮ್ಯುನೋಥೆರಪಿನೂ ಬೇಕಾಗ್ಬೋದು. ಆದರೆ ತುಂಬ ಅರ್ಲಿ ಡಿಟೆಕ್ಟ್ ಆದಾಗ, ಈಗ ಒಂದು ಸಾಮಾನ್ಯವಾಗಿ ಸಿಗೋವಂಥ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ತುಂಬ ಅರ್ಲಿ ಡಿಟೆಕ್ಟ್ ಆದಾಗ ಇಯರ್ಲಿ ಮೆಮೊಗ್ರಫಿ ಮಾಡ್ತಾ ಮೇ ಬಿ 1 ಸೆಂಟಿಮೀಟರ್ಗಿಂತ ಚಿಕ್ಕದು ತುಂಬ ಸ್ಮಾಲ್ ಕ್ಯಾನ್ಸಿಫಿಕೇಷನ್ಸ್ ಆ ಥರ ಕಂಡಾಗ ಬರೀ ಸರ್ಜರಿ ಮತ್ತು ಒಂದು ಮಾತ್ರೆಗಳು ER ಪಾಸಿಟಿವ್ ಇದ್ದರೆ ಬರೀ ಮಾತ್ರೆಗಳಲ್ಲೇ ಆಗುತ್ತೆ. ಕೀಮೋಥೆರಪಿ ಅವಾಯ್ಡ್ ಮಾಡ್ಬೋದು, ಆ ಥರ ತುಂಬ ಹಲವಾರು ಟ್ರೀಟ್ಮೆಂಟ್ಸ್ ಅವಾಯ್ಡ್ ಮಾಡ್ಬೋದು ತುಂಬ ಅರ್ಲಿ ಡಿಸೀಸ್ ಬಂದಾಗ. ಸೊ ಇದರಿಂದ ಇಷ್ಟು ಎಜುಕೇಟ್ ಆದರೆ ಜನ ಇಯರ್ಲಿ ಈ ಥರ ಟೆಸ್ಟ್ಗಳು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಒನ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಸಾಕಾಗುತ್ತೆ. ಇನ್ಸ್ಟೆಡ್ ಆಫ್ ಆಲ್ ದ ಮೊಡಾಲಿಟೀಸ್ ಇನ್ ಕ್ಯಾನ್ಸರ್ ಮಾಡೋ ಬದಲು
ತುಂಬ ಒಂದೇ ಒಂದು ಸರ್ಜರಿಲೋ ಇಲ್ಲ ಒಂದು ಬರೀ ಟ್ಯಾಬ್ಲೆಟ್ಸಲ್ಲೇ ಅವಾಯ್ಡ್ ಮಾಡೋವಂಥದ್ದು ಇರುತ್ತೆ. ಸೊ ಈ ಥರ ನಾವು ನೋಡಿಕೊಂಡು ಕಾಮನ್ ಕ್ಯಾನ್ಸರ್ಸ್ನ ಮಾತ್ರ ಲಿಸ್ಟ್ ಔಟ್ ಮಾಡಿ ಅದಕ್ಕೆ ಬೇಕಾಗಿರೋ ಪ್ಯಾಕೇಜಸ್ ಮಾಡಿದ್ದೀವಿ. ವೇರ್ 40 years ಯೂಶಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂದರೆ ನಾರ್ಮಲ್ ಇಂಡಿವಿಜುವಲ್ಸ್ ಕ್ಯಾನ್ಸರ್ ಇದೆ ಅನ್ನೋರ ಹತ್ರ ಬರೋಲ್ಲ, ನಾರ್ಮಲ್ ಆಗಿ ಅವ್ರ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಮಾಡಿಸ್ಕೊಳ್ಳೋಂಥ ಬ್ಲಡ್ ಟೆಸ್ಟು ಮತ್ತು ಬೇರೆ ಟೆಸ್ಟ್ಗಳಿಂದ ನಮಗೆ ಕಾಮನ್ ಕ್ಯಾನ್ಸರ್ ಸ್ವಲ್ಪ ರೂಲ್ ಔಟ್ ಮಾಡ್ಬೋದು. ಅದು ಬಿಟ್ಟು ಕೂಡ ಮನೇಲಿ ತುಂಬ ಜನ ಈ ಇಬ್ಬರಿಗಿಂತ ಜಾಸ್ತಿ ಜನ ಕ್ಯಾನ್ಸರ್ಸ್ ಇರೋರಿಗೆ ನಾವು ಬೇರೆ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ. ಆ ಜೆನೆಟಿಕ್ ಟೆಸ್ಟಿಂಗಿಂದ ನಮಗೆ ಮುಂದೆ ಅವ್ರಿಗೆ ಬರ್ಬೋದು ಅನ್ನೋ ಸಾಧ್ಯತೆ ಇದೆ ಅಂತ. ಅದಕ್ಕೆ ನಾವು ಏನು ಮಾಡಬೇಕು, ತುಂಬ ಚಿಕ್ಕ ವಯಸ್ಸಿಂದನೇ ಇವಾಗ 40 ವರ್ಷ ಆದಮೇಲೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಹೇಳ್ತೀವಿ ನಾರ್ಮಲ್ ಇಂಡಿವಿಜುವಲ್ಸಲ್ಲಿ. ಬೇರೆಯವ್ರಿಗೆ ಅಂದರೆ 100% ಮನೇಲಿ ಆಲ್ರೆಡಿ ಜೆನೆಟಿಕ್ ಟೆಸ್ಟ್ ಪ್ರೂವ್ ಆಗಿದೆ, ಅವ್ರ ಪೇರೆಂಟ್ಸ್ಗೆಲ್ಲ ಸಿಸ್ಟರ್ಸ್ಗೆ ಯಾರಿಗಾದರೂ ಒಂದು ಇದು BRCA ಜೀನ್ ಅಂಥದ್ದು ಪಾಸಿಟಿವ್ ಇದೆ, ಆ ಥರ ಜೆನೆಟಿಕ್ ಟೆಸ್ಟಿಂಗ್ ಆಲ್ರೆಡಿ ಪಾಸಿಟಿವ್ ಇರೋರಿಗೆ ಅವ್ರಿಗೆ ಏನು ಮಾಡ್ತೀವಿ, 25 ವರ್ಷದಿಂದನೇ ನಾವು ಬ್ರೆಸ್ಟ್ ಅಲ್ಟ್ರಾಸೌಂಡ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಥೈರಾಯ್ಡ್ ಕ್ಯಾನ್ಸರ್ಸು ಒಂದೊಂದ್ಸಲಿ ಏನಾದರೂ ಈ ಮೆನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ಥರ ಅದರೊಳಗೆ ಬರೋ ಅಂಥ ಥೈರಾಯ್ಡ್ ಕ್ಯಾನ್ಸರ್ಸು ಸ್ವಲ್ಪ ಅಗ್ರೆಸಿವ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ತುಂಬ ಚಿಕ್ಕ ವಯಸ್ಸಿಂದ ಒಂದು 10 ವರ್ಷ ಚಿಕ್ಕ ವಯಸ್ಸಿಂದನೂ ನಾವು ಸ್ಕ್ರೀನಿಂಗ್ ಮಾಡಿಕೊಂಡು ಆ ಥರ ಏನಾದರೂ ಇದ್ದರೆ ಮುಂಚೆನೇ ಸರ್ಜರಿ ಮಾಡಿ ಅದನ್ನು ದೂರಪಡಿಸ್ಬೋದು. ಹಾಗಾಗಿ ಒಬ್ಬರು ಆಪ್ಟ್ ಕೂಡ ಮಾಡ್ಬೋದು. ನನಗೆ ತುಂಬ ಜನ ನನ್ನ ಹತ್ರ ಪೇಷಂಟ್ಸ್ ಬಂದಿದ್ದಾರೆ ವೇರ್ ಆಲ್ರೆಡಿ ಮನೇಲಿ 7-8 ಜನ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರು, ಆಲ್ರೆಡಿ ಮನೇಲಿ 7-8 ಜನಕ್ಕೆ ಕೋಲಾನ್ ಕ್ಯಾನ್ಸರ್ ಇದೆ ಅನ್ನೋರು ಅವರೇ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ನಮ್ಮ ಹತ್ರ ಬಂದಿರೋ ಸಾಧ್ಯತೆ ತುಂಬ ಇದೆ. ಸೊ ಹಾಗಾಗಿ ತುಂಬ ಅರ್ಲಿ ಮಾಡಿಕೊಂಡು ಅವ್ರಿಗೆಲ್ಲ ಕೀಮೋಥೆರಪಿ ಆ ಥರದ್ದೆಲ್ಲ ಅವಾಯ್ಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಆಗುತ್ತೆ. ನಾವು ಸಿಮ್ಟಮ್ಸ್ ಬರೋ ಅಷ್ಟರೊಳಗೆ ಸ್ವಲ್ಪ ಲೇಟ್ ಆಗುತ್ತೆ, ಯೂಶಲಿ ಸ್ಟೇಜ್ 3 ಸ್ಟೇಜ್ 4 ಆಗುತ್ತೆ.